ಹಾಯ್ ಹಲೋ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ ವ್ಲಾಗ್. ಇವತ್ತಿನ ನಮ್ಮ ಅಡುಗೆ ಏನಪ್ಪ ಅಂದರೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಸಿ ಗೊಜ್ಜು ಮಾಡ್ತಾಯಿದ್ದೀವಿ. ಎಷ್ಟು ಜನಕ್ಕೆ ಹಸಿ ಗೊಜ್ಜು ಅಂದರೆ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ. ಮೊದಲ ಕಾಲದಲ್ಲಿ ಹಸಿ ಗೊಜ್ಜು ಮುದ್ದೆ ತಿನ್ನುವಾಗ ಯಾವುದೇ ರೀತಿಯಾದ ಕಾಯಿಲೆ ಇರಲಿಲ್ಲ ಕಣ್ರಿ. ಆದರೆ ಈಗ ಈ ಪಿಜ್ಜಾ ಬರ್ಗರು ನಾವು ಪ್ರೋಟೀನ್ಗೆ ಹುಡ್ಕೋದೇ ಸರಿಯೋಗಿದೆ, ಆದ್ರೂ ಕಾಯಿಲೆಗಳು ತಪ್ತಾ ಇಲ್ಲ. ಆ ಕಾಲದಲ್ಲಿ ಬರೀ ಹಸಿ ಗೊಜ್ಜು ಮುದ್ದೆನ ತಿಂದ್ಕೊಂಡು ಎಷ್ಟು ಜನ ಹೆಲ್ತಿಯಾಗಿದ್ದರು, ಎಷ್ಟು ವರ್ಷ ಬದುಕ್ತಾಯಿದ್ರು ಅನ್ನೋದನ್ನು ಒಮ್ಮೆ ತಿಳ್ಕೊಳ್ಳಿ. ಆ್ಯಂಡ್ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ನಾನು ತೋರಿಸೋ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಆಗೋವಂಥದ್ದು. ಆ್ಯಂಡ್ ಇದಕ್ಕೆ ಮುಖ್ಯವಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಜೊತೆಗೆ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಾಕ್ಕೊಳ್ಳಿ, ಕೊತ್ತಂಬರಿ ಸ್ವಲ್ಪ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಕೈಯಲ್ಲೇ ಫುಲ್ಲು ಸ್ಮ್ಯಾಶ್ ಮಾಡಬೇಕು. ಟೊಮೊಟೊ ಮತ್ತು ಈರುಳ್ಳಿನಂತೂ ತುಂಬ ಸ್ಮ್ಯಾಶ್ ಮಾಡಿದ್ರೇ ಅದು ಟೇಸ್ಟ್ ಬರೋದು. ಆ್ಯಂಡ್ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಕೈ ತುಂಬ ಉರಿಯಾಗತ್ತೆ. ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೇ ಇದು ಟೇಸ್ಟ್ ಬರುತ್ತೆ. ಆ್ಯಂಡ್ ಹಾಗೆ ನಿಮಗೆ ಹಸಿ ಗೊಜ್ಜು ಆ್ಯಂಡ್ ಮುದ್ದೆ ಜೊತೆಗೆ ಯಾವ ಸ್ನ್ಯಾಕ್ಸ್ ತಿಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಮನೆಯಲ್ಲಂತೂ ನಮ್ಮ ಯಜಮಾನ್ರಿಗೆ, ನನ್ನ ದೊಡ್ಡ ಮಗಳಿಗೆ ಹಸಿ ಗೊಜ್ಜೂ ನಾನ್ ವೆಜ್ ಪಕ್ಕದಲ್ಲಿಟ್ಟರೆ ಅವ್ರ ಚಾಯ್ಸ್ ಏನಿರುತ್ತಪ್ಪ ಅಂದರೆ ಹಸಿ ಗೊಜ್ಜನ್ನೇ ತಗೊಳ್ತಾರೆ, ಅಷ್ಟು ಇಷ್ಟ ಅವ್ರಿಗೆ. ಆ್ಯಂಡ್ ನೋಡಿ ನಾನೀಗ ತೋರಿಸ್ದೆ ಅಲ್ಲ ಆ ರೀತಿ ಇರಬೇಕು ವಾಟರು, ಜಾಸ್ತಿ ವಾಟ್ರು ಆಗಬಾರ್ದು ಆ್ಯಂಡ್ ಜಾಸ್ತಿ ತಿಕ್ಕಾಗೂ ಇರಬಾರ್ದು. ನೋಡಿ ಗೈಸ್, ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ನಾನು ಮಾಡೋ ರೀತಿ ಇದು. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ತುಂಬಾ ಇಷ್ಟ. ಆಕೆ ನೋಡಿ ಎಷ್ಟು ಇಷ್ಟವಾಗಿ ತಿಂತಾಯಿದ್ದಾಳೆ ನೋಡಿ, ತುಂಬ ಇಷ್ಟ ಹುಡುಗಿಗೆ. ನೋಡಿ ಹೇಗಿದೆ ಅಂತ ಕೂಡ ತೋರಿಸ್ತಿದ್ದಾಳೆ. ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.